ಪ್ರಶ್ನೆ ಎಲ್ಲ ನಿಮ್ಮದೇ ಪ್ರಶ್ನೆಗಳು ಜಾಸ್ತಿ ಇದೆ. ಪ್ರಶ್ನೋತ್ತರ ಇಷ್ಟು ಕಷ್ಟದಲ್ಲಿ ಇವತ್ತು ಎಲ್ಲ ಪ್ರಶ್ನೆಗಳು ಹಾಕ್ತಾ ಉತ್ಸಾಹ ಬರುತ್ತೆ. ಅದಕ್ಕೆ ಚರ್ಚೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ, ಒಂದು ನಿಮಿಷ ಪ್ರಶ್ನೆ ಉತ್ತರ ಆಗಲಿ, ಅದಾದ್ಮೇಲೆ ಅದನ್ನ ತಗೊಳ್ತೀವಿ. ಆಯ್ತು, ಒಂದು ಕೇಳಿ, ಅವ್ರು ಏನ್ ಹೇಳಿದ್ದಾರೆ? ಜಿಂಕೆ ಮಾಂಸ ಬಂದಿದೆ ಅಂತಾರೆ. ಇವರಲ್ಲಿ ಸಭಾಪತಿಗಳು ತೀರ್ಮಾನ ಕೊಟ್ಟರಂತ ಮತ್ತೆ ಯಾಕೆ ಮಾತಾಡ್ತೀರಿ? ಗೋಲಿಬಾರದ ಸಾವಿನಲ್ಲಿ ರಾಜಕೀಯ ಮಾಡ್ತಿದ್ದೀರಾ ನೀವು? ಗೋಲಿಬಾರದಂತ ಸಾವಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ? ಹೇಮಲತಾ ನಾಯಕ್ ಉತ್ತರ ಕೊಡ್ತಾರೆ. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾಗ್ಲಿ, ವಿರೋಧ ಪಕ್ಷದ ಸದಸ್ಯರಾಗ್ಲಿ, ಸದನದ ನಿಯಮಾವಳಿ ಪ್ರಕಾರ ಸಂಬಂಧಪಟ್ಟಂತ ಮಂತ್ರಿಗಳು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸಭಾನಾಯಕರು. ಉತ್ತರ ಕೊಡ್ತೀವಿ ಅಂದ್ಮೇಲೆ ಸನ್ಮಾನ್ಯ ಸಭಾಪತಿಗಳೇ, ನಾನು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಸದಸ್ಯರಿಗೆ ಹೇಳಕ್ ಇಷ್ಟಪಡ್ತೇನೆ, ಸದನದ ನಿಯಮಾವಳಿಗಳನ್ನ ದಯವಿಟ್ಟು ಪಾಲಿಸಿ. ನೀವು ಸೂಚನೆಗಳನ್ನ ನಂದು ಅಭ್ಯಂತರ ಇಲ್ಲ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ, ಇದು ಸರಿಯಲ್ಲ. ಸದಸ್ಯರೇ ತಯಾರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಲ್ಲ, ಸರ್ಕಾರ ಹೇಳುದು ಕೂಡ ದಯವಿಟ್ಟು ಸರ್ಕಾರ ಕೊಡಬೇಕು. ಅಲ್ಲಲ್ಲ, ನಾವು ನಾವು ತಗೊಳ್ತೀವಿ ಅದನ್ನ. ನೀವು ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ, ತಗೊಂಡು ಆಮೇಲೆ ತಗೊಳ್ತೀವಿ. ರವಿಗೆ ಒಂದು ಮಾತು ಕೇಳಕ್ ಬರ್ತಾ ಇದ್ದೀನಿ. ರೂಲಿಂಗ್ ಕೊಟ್ಟಾಗಿದೆ, ಮತ್ತೆ ಬಗ್ಗೆ ಚರ್ಚೆ ಮಾಡ್ತೀರಿ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಬಟ್ ನಿಯಮಗಳ ಪ್ರಕಾರ ಸೂಚನೆ ಕೊಟ್ಟು ಕೊಡಿ. ಚರ್ಚೆ ಈ ತರ ನೀವು ನಿಯಮಾವಳಿ ಪ್ರಕಾರ ನಡೀಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ಗಾಳಿ ಇದು ಸರ್ಕಾರಿ ಕೊಲೆ, ಇದು ಸರ್ಕಾರಿ ಕೊಲೆ ಅವೆಲ್ಲ ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಇದ್ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಮಾಧ್ಯಮದ ಕೂಡ ಸರ್ಕಾರ ಮಾಡಿಲ್ಲ, ಯಾರು ಆದೇಶ ಕೊಟ್ಟಿಲ್ಲ ಸರ್ಕಾರದಿಂದ. ಯಾರು ಅದನ್ನು ಯಾಕೆ ನೀವು ಕಂಟ್ರೋಲ್ ಮಾಡಿಲ್ಲ? ಅವರನ್ನು ಸಮುದಾಯಕ್ಕೆ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಡ್ತೀವಿ ಅಂತ ಕೇಳಿದ್ರೆ
ಅದಕ್ಕೆ ಸಮಯ ಕೊಡಿ, ಬಂದು ಉತ್ತರ ಕೊಡ್ತಾರೆ. ಆನ್ಸರ್ ಬೇಡವಾ ನಿಮ್ಗೆ? ಆನ್ಸರ್ ಬೇಡವಾ? ನಿಮಗೆ ಉತ್ತರ ಬೇಡ, ಚರ್ಚೆ ಬೇಡ ಅನ್ಸುತ್ತೆ. ಅದಕ್ಕೆ ವಿರೋಧ ಪಕ್ಷ ನಾಯಕರೇ, ಇದು ಸರಿಯಲ್ಲ. ಇದು ಸರಿಯಲ್ಲ. ನಾನು ಅವರು ಉತ್ತರ ಕೊಡ್ತೀವಿ ಅಂತ ಹೇಳೋದು ಕೂಡ ನೀವು ಸದನವನ್ನ ಈ ತರ ನಡೆಸೋದು ಸರಿಯಲ್ಲ. ದಯವಿಟ್ಟು ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದಾಯ್ತು. ಅವ್ರು ಕೊಡ್ತೀವಿ ಹೇಳೋದು ಕೂಡ ದಯವಿಟ್ಟು ಸದನ ಸಮಯನ ಹಾಳು ಮಾಡಕ್ ಹೋಗಬೇಡಿ. ಅವ್ರು ಉತ್ತರ ಕೊಡ್ತೀವಿ ಹೇಳಿದ್ಮೇಲೆ ಕೂಡ ನಿಮ್ಮ ವಾದ ಮಾಡ್ತೀರಲ್ಲ, ಇದು ಸರಿಯಲ್ಲ. ಈಗ ಸದನ ನಡಿಬೇಕು, ಕ್ವಶನ್ ಆಗ್ಬೇಕು, ಉತ್ತರ ಕೊಡ್ತೀವಿ ಯಾಕೆ ಅವ್ರು ಕೊಡ್ತೀವಿ ಹೇಳ್ಬೋದು. ಯಾಕೆ ಇದು ಮಾಡ್ತೀರಾ? ಅವರು ಉತ್ತರ ಕೊಡ್ತೀವಿ ಹೇಳಿದ್ದಾರೆ, ಅದಾದ್ಮೇಲೆ ನಾವು ಮಂತ್ರಿಗಳ ಉತ್ತರ ಕೊಡ್ತಾರೆ, ಅದಾದ್ಮೇಲೆ ಇದನ್ನು ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಮಾತಾಡಿದ್ರೆ ನಿಮ್ಗೆ ಉತ್ತರ ಬೇಕಲ್ಲ. ಅರಣ್ಯ ಸಚಿವರು ಬರ್ತಾರೆ, ಪ್ರಶ್ನೆ ಬೇಕಲ್ಲ ನಿಮ್ಗೆ? ಸದನವನ್ನ 10 ನಿಮಿಷ ಮುಂದೂಡಲಾಗಿದೆ. 10 ನಿಮಿಷ ನಾವು ಉತ್ತರ ಕೊಡಕ್ಕೆ ಹೇಳಿದ್ದೀವಿ, ನಾವೇ ಪ್ರಶ್ನೆ ಕೊಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.